ಪ್ಲಾಸ್ಟಿಕ್ ನ ಬಿಸಾಕ್ಬೇಡ್ರಿ, ರಿಸೈಕಲ್ ಮಾಡ್ರಿ ಅಂತ ನಾವು ಮೆಸೇಜ್ ಕೊಡೋಣ. ಇಷ್ಟೆಲ್ಲ ಪ್ಲಾಸ್ಟಿಕ್ ಇದೆ, ಈ ಪ್ಲಾಸ್ಟಿಕ್ ಇಂದ ಯೂಸೇ ಇಲ್ಲ, ನಮ್ಮ ಭೂಮಿ ಮೇಲೆ ಇದು ಕೊಳೆಯೋದಿಲ್ಲ. ಅದರಿಂದ ತುಂಬಾ ವಿಷಕಾರಿ ಪ್ಲಾಸ್ಟಿಕ್ನ ನಮ್ಮ ಪ್ರಪಂಚ ಇನ್ನೂ ಯಾಕೆ ಬ್ಯಾನ್ ಮಾಡಿಲ್ಲ ಸರ್? ಖೋಖೋ. ಸರ್ ಅದು ನನ್ನ ಫಸ್ಟ್ ಗೇಮ್ ಬಂದು ಅದಕ್ಕೆ ನನಗಿಷ್ಟ. ಮತ್ತು ಅದರಲ್ಲಿ ನಾವು ರಿವೆಂಜ್ ಇಟ್ಕೊಂಡು ಆಡಿದ್ವಿ ಒಂದು ಟೀಮ್ ಮೇಲೆ, ಅದಕ್ಕೆ ತುಂಬ ಇಷ್ಟ ಅದು. ಹಾಂ ಸರ್. ಸೌಮ್ಯ, ಈಗ ನಿಮ್ಗೊಂದು ಗೇಮ್ ಡಿಸೈನ್ ಮಾಡಕ್ಕೆ ಹೇಳಿದ್ರೆ ಯಾವ ಥರ ಗೇಮ್ ಡಿಸೈನ್ ಮಾಡ್ತೀಯಾ? ಹಾಯ್ ಎಲ್ಲರೂ. ಹಾಯ್, ನಾನಿವಾಗ ಒಂದು ಗೇಮ್ನ ಡಿಸೈನ್ ಮಾಡಿದ್ದೀನಿ, ಅದನ್ನು ನಿಮಗೆ ಹೇಳ್ತೀನಿ, ಸರಿನಾ? ಟೀಮ್ ಎ, ಟೀಮ್ ಬಿ ಅಂತ ಇರುತ್ತೆ. ಅದರಲ್ಲಿ ನಾನು ಒಂದು ಟೀಮ್ಗೆ 5 ಗಿಡ, ಮತ್ತೊಂದು ಟೀಮ್ಗೆ 5 ಗಿಡ ಕೊಟ್ಟಿರ್ತೀನಿ. ಅವರು ಬೇಗ ಹೋಗಿ ಆ ಗಿಡನ ನೀಟಾಗಿ ನೆಡಬೇಕು, ಮತ್ತು ಗ್ಯಾಪ್ ಕೊಟ್ಟು ನೆಡಬೇಕು ಗಿಡನ, ಸರಿನಾ? ಆ ಗಿಡನ ಇಬ್ಬರು ಯಾರು ತುಂಬ ಚೆನ್ನಾಗಿ ನೆಡ್ತಾರೆ ಅವರಿಗೆ 1 ಪಾಯಿಂಟು. ಮತ್ತು ಆ ಗಿಡದ ಸುತ್ತಲೂ ಬೇಲಿ ಹಾಕೋದಿರ್ಬೋದು, ಅಥವಾ ಅದನ್ನು ತುಂಬ ಚೆನ್ನಾಗೆಲ್ಲ ಕಟ್ಟಿರಬೇಕು, ಕಾಪಾಡ್ಕೊಳೋದು. ಅದನ್ನು ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡೋ ಥರ ಇರಬೇಕು, ಸರಿನಾ? ಅದಕ್ಕೆ ನಾನು ಅದು ಯಾರು ಚೆನ್ನಾಗಿ ಮಾಡಿರ್ತಾರೋ ಅದಕ್ಕೆ ಒಂದು ಪಾಯಿಂಟ್ ಕೊಡ್ತೀನಿ. ಮತ್ತು ಆ ಗಿಡದಲ್ಲಿ ಸ್ವಲ್ಪ ಡಿಸೈನ್ ಏನಾದರೂ ಮಾಡಿರಬೇಕು. ಇವಾಗ ಪಾತಿ ಮಾಡಿಬಿಟ್ಟು ಕೆಳಗಡೆ ಎಲ್ಲ ನೀರು ಕೆಳಗಡೆ ಹೋಗೋ ರೀತಿ, ಭೂಮಿ ಎಲ್ಲ ಹೀರ್ಕೊಳೋ ರೀತಿ, ಆ ಥರ ಎಲ್ಲ ಚೆನ್ನಾಗಿ ಮಾಡಿರಬೇಕು. ರೂಲ್ಸ್ ಟೀಮಿಗೆ 5 ಗಿಡ, ಒಂದು ಟೀಮಲ್ಲಿ 5 ಜನ ಇರ್ತಾರೆ, ಅಂದ್ರೆ ಒಬ್ರೊಬ್ರಿಗೆ ಒಂದೊಂದು. ಹಾಂ, ಇದನ್ನ ನಾವು ತೋಟದಲ್ಲಿ ಮಾಡೋದ್ರಿಂದ ಎಲ್ಲಿ ಗಿಡ ಇರಲ್ಲ ಅಲ್ಲಿ ಮಾಡ್ಬೋದಲ್ವಾ? ಅವಳು ಹೇಳದಂಗೆ ರೋಡ್ ಸೈಡ್ ಬೆಳೆಸ್ಬೋದಲ್ವಾ? ಅಂದರೆ ಅಲ್ಲಿ ಏರ್ ಪೊಲ್ಯೂಷನ್ ಜಾಸ್ತಿ ಇರೋದ್ರಿಂದ ಗಿಡಗಳ ನಾಶ, ಖಾಲಿ ಜಾಗದಲ್ಲಿ ನೆಡ್ಬೋದು. ಕಾಪಿ ಮಾಡಂಗಿಲ್ಲ, ಅವ್ರು ಮಾಡಂಗಿಲ್ಲ, ನೋಡ್ಬಿಟ್ಟು ಬೇರೆಯವ್ರ ಅಂದ್ರೆ ಅಲ್ಲಿ ಇಲ್ಲಿ ಕೊಡೋಣ, ಒಂದೇ ಕಡೆ ಕೊಟ್ಟರೆ ಕಾಪಿ ಆಗೋ ಚಾನ್ಸ್ ಇದೆ. ಪರಿಸರ ಆಕ್ಸಿಜನ್ ಜಾಸ್ತಿ ಸಿಗುತ್ತೆ. ಮತ್ತೆ ಹಸಿರು ಬೆಳೆಸಿ ನಾಡನ್ನು ಉಳಿಸಿ. ಸೌಮ್ಯ, ಡಿಜಿಟಲ್ ಸ್ಕಿಲ್ಸ್ ಅಂದ್ರೆ ಏನು? ಸರ್, ಡಿಜಿಟಲ್ ಸ್ಕಿಲ್ಸ್ ಅಂತಂದರೆ ಏನೂ ಇಲ್ಲ. AI ಬಳಸ್ಕೊಂಡು ಏನು ತಯಾರು ಮಾಡಿರ್ತೀವಿ, ಫೋನ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಅಥವಾ ಲ್ಯಾಪ್ಟಾಪು, ಕಂಪ್ಯೂಟರ್, ಇದೆಲ್ಲ ಡಿಜಿಟಲ್ ಸ್ಕಿಲ್ಸ್. ಪ್ರಾಣಿ ಅಂದರೆ ಅವ್ರಿಗೆ ಜೀವನ ಕೊಡಬೇಕಂದ್ರೆ ಒಂದು ಸೈನ್ಸ್ ಅಂತೀವಿ. ಇಲ್ಲಾಂದರೆ ನಮ್ಮಮ್ಮ ಅಡುಗೆ ಮಾಡ್ತಾರಲ್ಲ ಸರ್, ಅದೊಂದು ಸೈನ್ಸು. ನಮ್ಮಪ್ಪ ಎಲೆಕ್ಟ್ರಿಷಿಯನ್ ಮಾಡ್ತಾರಲ್ಲ ಸರ್, ಅದೊಂದು ಸೈನ್ಸ್. ಮ್ಯಾಕ್ಸ್ ಅಂದರೆ ಈಗ ಫುಟ್ಬಾಲಲ್ಲಿ ನಾವು ಅಳತೆ ಹಾಕಬೇಕಲ್ಲ, ಎಷ್ಟು ಮೀಟರು, ಎಷ್ಟು ದೊಡ್ಡ ಮೀಟರ್ ಹಾಕಬೇಕು, ಎಲ್ಲೆಲ್ಲಿ ಯಾವ್ಯಾವ ಮೀಟ್ರ್ ಹಾಕಬೇಕು ಅಂತಾರಲ್ಲ, ಅದಕ್ಕೆ ನಮಗೆ ಮ್ಯಾಕ್ಸ್ ಬೇಕು. ಕ್ಲೈಮೇಟ್ ಚೇಂಜ್ ಅಂದರೆ ವಾತಾವರಣ ಬದಲಾವಣೆ ಅಂತಾರಲ್ಲ, ಅದ್ರ ಬಗ್ಗೆ ಏನಾದ್ರು ಗೊತ್ತಾ ನಿಮಗೆ? ಹಾಂ ಸರ್, ಇವಾಗ ಇದು ನಮ್ಮ ಭೂಮಿ ಮೇಲೆ, ಆಕಾಶದ ಮೇಲೆ ಓಝೋನ್ ಪದರ ಅಂತ ಇರುತ್ತೆ. ಅದು ಇವಾಗ ಕಾರ್ಖಾನೆಗಳಿಂದ ಬರೋ ಹೊಗೆ ಇರ್ಬೋದು, ಅಥವಾ ವೆಹಿಕಲ್ಸಿಂದ ಬರೋ ಹೊಗೆ ಇರ್ಬೋದು, ಅದು ಎಲ್ಲ ಓಝೋನ್ ಪದರಕ್ಕೆ ಹೋಗಿ ಅದರಲ್ಲಿ ಹೋಲ್ ಆಗ್ತಾ ಇರೋದ್ರಿಂದ ಸೂರ್ಯನ ಕೆಟ್ಟ ಕಿರಣ ಬೀಳ್ತಾ ಇದೆ. ಅದರಿಂದ ಮಣ್ಣು ಎಲ್ಲ ಹಾಳಾಗ್ತದೆ. ಗಾಳಿ ಪೊಲ್ಯೂಷನ್ನು, ಆಮೇಲೆ ಗಾಳಿ ಅದೇ ಅಲ್ಲಿ ಕಸ ಇರುತ್ತೆ, ಇದು ಚೆನ್ನಾಗಿ ಗಾಳಿ ಸಿಗಲ್ಲ, ಪಕ್ಷಿ ಪ್ರಾಣಿ ತುಂಬ ಕಡಿಮೆ ಆಗಿದೆ ಸರ್. ಎಷ್ಟೊಂದು ಜಾಗಗಳೆಲ್ಲ ಸಿಗ್ತಾ ಇತ್ತು, ಅದನ್ನ ಬಿಟ್ಟು ಇದನ್ನೇ ಯಾಕೆ ಚೂಸ್ ಮಾಡ್ತೀವಿ ನೀನು? ನನ್ಗೇನು ಹೇಗಿದ್ರು ಗಿಡ ನೆಡೋದಲ್ವಾ? ನೋಡು, ಇಲ್ಲೆಲ್ಲ ಬಿಸಿಲಿಗೆ ನೀರೇ ಇಲ್ಲ, ಒಣಗೋಗಿ ಹೆಂಗಾಗಿದೆ. ಸೊ ಅದಕ್ಕೆ ನಾವು ಗಿಡ ನೆಟ್ರೆ ಇಲ್ಲಿ ನೀರು ಬರ್ಬೋದು, ಮತ್ತೆ ನಾವು ಇಲ್ಲಿ ಮಾಡಕ್ ಚೆನ್ನಾಗೂ ಇರುತ್ತೆ ಅಂದ್ಬಿಟ್ಟು ನಾನು ಈ ಜಾಗನ ಚೂಸ್ ಮಾಡಿದೆ.
ತುಂಬ ಚೆನ್ನಾಗಿದೆ. ಬಾ ಕುತ್ಕೊಳ್ಳೋಣ ಮತ್ತೆ ಪ್ಲ್ಯಾನ್ ಮಾಡೋಣ. ಫಸ್ಟು ನಾವು ತೋಟದಲ್ಲಿ ಗಿಡ ನೆಡೋ ಪ್ಲಾನ್ ಮಾಡಿದ್ವಲ್ಲ ಅದೇ ಎಲ್ಲ ಅಥವಾ ರೋಡಲ್ಲಿ? ಯಾಕಂದ್ರೆ ಇವಾಗ ರೋಡಲ್ಲಿ ಮಾಡಿದ್ರೆ ಗಿಡಗಳು ನೆಟ್ಟಿರ್ತೀವಲ್ವಾ, ಎಲ್ಲಾದ್ರೂ ಯಾರಾದ್ರೂ ಸುಸ್ತಾಗಿ ಬಂದಿರ್ತಾರೆ, ಅವಾಗ ಅವ್ರು ಕುತ್ಕೊಂಡ್ರೆ ನೆರಳೆಲ್ಲ ಸಿಗುತ್ತಲ್ವಾ ಅವ್ರಿಗೆ, ಅವಾಗ ಆನಂದ ಖುಷಿಯಿಂದ ಕುತ್ಕೊಂಡು ಹೋಗ್ತಾರೆ. ರೋಡಲ್ಲೇ ನೆಡೋಣ, ಬಟ್ ರೂಲ್ಸ್ ಸ್ವಲ್ಪ ಚೇಂಜ್ ಮಾಡೋಣ. ರೂಲ್ಸ್ ಏನು ಮಾಡೋದು ಅಂದ್ರೆ ನಾವು ಡಿಸ್ಕಸ್ ಮಾಡಿದ್ವಲ್ಲ ಅದೇ ಥರನೇ ಇರುತ್ತೆ. ಆದರೆ ಅಲ್ಲಿ ಸ್ವಲ್ಪ ಡೆಕೋರೇಟ್, ಇವಾಗ ಹೂದಿಂದ ನ್ಯಾಚುರಲ್ ಇಲ್ಲ, ಹೂದಿಂದ ಆಗಲಿ ಅಥವಾ ಕಲ್ಗಳು ಚಿಕ್ಕ ಚಿಕ್ಕ ಕಲ್ಲು ಇರುತ್ತಲ್ವಾ, ಗಿಡ ಎಲ್ಲ ನೆಟ್ಟಾದ್ಮೇಲೆ ಆ ಕಲ್ಲಿಂದ ಸ್ವಲ್ಪ ಡಿಸೈನ್ ಮಾಡೋದು, ಡೆಕೋರೇಟ್ ಮಾಡೋದು. ಮತ್ತೆ ಒಂದು ಟೀಮ್ಗೆ 10 ನಿಮಿಷ ಮಾತ್ರ ಟೈಮ್ ಕೊಡೋಣ, ಯಾಕಂದ್ರೆ ಬೇಗ ಮುಗಿದೋಗ್ಲಿಕ್ಕೆ. ಫಸ್ಟ್ ನಮಗೆ ಜಾಗ ಬೇಕು, ರೋಡ್ ಆಯ್ತು. ಓಕೆ, ನೆಕ್ಸ್ಟ್ ಆಳ ಮಾಡೋದು, ಅದೇ ಮಾಡಬೇಕು. ಮಣ್ಣು ಯಾವ ಗಿಡ ತೆಗೆದ್ಬಿಡ್ಬೇಕು ನೋಡೋಣ. ಅಂದ್ರೆ ಒಂದೊಂದು ರೀತಿ ಇರಲಿ, ಡಿಫ್ರೆಂಟ್ ಆಗಿ. ಬಟ್ ನಾವು ಪರ್ಮಿಷನ್ ಕೇಳಬೇಕಲ್ವಾ? ಹೌದು, ಅವ್ರ ಹತ್ರ ಹೋಗಿ ರೋಡನ್ನು ಪರ್ಮಿಷನ್ ಕೇಳಬೇಕು. ಮತ್ತು ನಮಗೆ ಗಿಡಗಳು ಯಾವ ಗಿಡ ನೆಡಬೇಕು ಅಂತ ಗೊತ್ತಾಗಿದೆ, ಡಿಫ್ರೆಂಟ್ ಗಿಡ ನೆಡಬೇಕು ಅಂತ. ಬಟ್ ಗಿಡ ಬೇಕು, ತರ್ತೀವಿ. ಬಟ್ ಯಾವ ಥರ ಗಿಡ ನೆಡಬೇಕು, ಯಾವ ಗಿಡ ನೆಡಬೇಕು ಅಂತ ಎಲ್ಲ ಕೇಳಬೇಕಲ್ವಾ? ಅವ್ರ ಹತ್ರ ಹೋಗಿ ಕೇಳೋಣ. ಈಗ ಅವ್ರ ಹತ್ರ ಹೋಗಿ ಕೇಳೋಣ ನಾವು. ಇದಿಲ್ಲೇ ಇಡೋಣ. ಸೌಮ್ಯ, ಇವಾಗ ನಾವು ಒಂದು ಗೇಮ್ ಕ್ರಿಯೇಟ್ ಮಾಡಿದ್ದೀವಲ್ವಾ, ಅದಕ್ಕೆ ನಮಗೆ ಗಿಡ ಬೇಕಲ್ವಾ? ಎಲ್ಲಿಂದ ತರೋಣ? ಹೌದಲ್ವಾ, ಎಲ್ಲಿಂದ ತರೋಣ ಮುಸ್ಕಾನ್? ಪಾರ್ಕಿಂದ ಕಿತ್ಕೊಂಡು ಬರೋಣ. ನೆಟ್ಟಿರೋ ಗಿಡನ ಯಾರಾದರೂ ಕೇಳ್ತಾರಾ? ಇರು, ಒಂದು ಐಡಿಯಾ ಮಾಡೋಣ. ಇದು ನರ್ಸರಿ ಇರುತ್ತಲ್ವಾ, ನಮ್ಮ ಮನೆ ಪಕ್ಕ ಒಂದಿದೆ, ಅಲ್ಲೋಗಿ ಕೇಳೋಣ. ಹೆಂಗೆ ಕೇಳ್ತೀವಿ ಅವ್ರಿಗೆ? ರಿಕ್ವೆಸ್ಟ್ ಮಾಡೋಣ, ನಾವು ಚಿಕ್ಕವರು, ನಮ್ಮ ಹತ್ರ ದುಡ್ಡೆಲ್ಲಿಂದ ಇರುತ್ತೆ, ಕೇಳೋಣ. ಸರಿ, ಹಿಂಗೆ ಮಾಡೋಣ. ಹೌದು, ಚಂದ ಇದೆ ಇದೊಂಥರ. ಹಾಯ್ ಸರ್. ಹಲೋ. ನಾವು ಒಂದು ಗೇಮ್ ಕ್ರಿಯೇಟ್ ಮಾಡಿದ್ದೀವಿ. ಆ ಗೇಮಲ್ಲಿ ಗಿಡಗಳು ನೆಡೋದು, ಅದಕ್ಕೆ ರೋಡಲ್ಲಿ ನೆಟ್ಟೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಮಗೆ ಈಗ ಗಿಡ ಮರಗಳು ಯಾವ ಥರ ನೆಟ್ಟಬೇಕು ಅಂತ ಬೇಕಿತ್ತು. ನೋಡಿ, ಈ ರೋಡಲ್ಲಿ ನಿಮಗೆ ಲಾಂಗ್ ಲೈಫಿಗೆ ಬೇಕು ಅಂದರೆ ಈ ಬೇವು ಕೇಳಿದಿರಾ? ಬೇವಿನ ಮರ, ಆಮೇಲೆ ಹಳ್ಳಿ ಮರ, ಸಂಪಿಗೆ ಮರ, ಆಯಿತಾ? ಸಂಪಿಗೆ ಮರ ನೀವು ನೆಟ್ಟಿದ್ರೆ ಅದು ಘಮಘಮ ಅಂತ, ಇಡೀ ದಾರಿನೇ ಘಮಘಮ ಅಂತ ಇರುತ್ತೆ. ಸರ್, ಮತ್ತೆ ಈ ಗಿಡ ನೆಡ್ತೀವಲ್ವಾ, ಇದರಿಂದ ನಮಗೇನು ಯೂಸು? ಅದು ಮರ ಆದಾಗ ಅದು ನಮಗೆ ನೆರಳು ಕೊಡುತ್ತೆ, ಒಳ್ಳೆ ಗಾಳಿ ಬರೋಂಗೆ ಮಾಡುತ್ತೆ. ಆಮೇಲೆ ಈ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಂಡು ಆಕ್ಸಿಜನ್ ಗೊತ್ತಲ್ವಾ, ಆಕ್ಸಿಜನ್ನ ಹೊರಗಡೆ ಕೊಡುತ್ತೆ. ಎಲ್ಲೆಲ್ಲಿ ಗಿಡಗಳಿರುತ್ತೋ ಅಲ್ಲಲ್ಲಿ ತಂಪಾಗಿರುತ್ತೆ. ಸರ್, ಇವಾಗ ನಾವು ಒಂದು ಗೇಮ್ ಡಿಸೈನ್ ಮಾಡಿದ್ದೀವಿ ಅಂತ ಹೇಳಿದ್ರಲ್ಲ, ಅದರಲ್ಲಿ ನೀವು ಆಡ್ತೀರಾ? ನಾನಾ? ಹಾಂ ಸರ್. ವೈ ನಾಟ್? ಇಂಟ್ರೆಸ್ಟಿಂಗ್ ಆಗಿದೆ, ನಾನು ಭಾಗವಹಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಉದ್ಯಮಗಳನ್ನ ಮಾಡಬೇಕು ಸರ್. ಅವರು ಕೆಲವೊಬ್ಬರು ಓದಿಲ್ಲದೆ ಇರೋರೆಲ್ಲ ಮನೆ ಕೆಲಸಕ್ಕೆ ಹೋಗ್ತಾರೆ, ಮತ್ತು ಫ್ಯಾಕ್ಟ್ರೀಸ್ಗೆ ಹೋಗ್ತಾರೆ. ಅದ್ರ ಬದಲು ಅವ್ರು ಎಷ್ಟು ಓದಿರ್ತಾರೋ ಅಷ್ಟನ್ನೇ ತಗೊಂಡು ಮನೆಯಲ್ಲೇ ಟ್ಯೂಷನ್ ಮಾಡೋದಿರ್ಬೋದು, ಆ ಥರ ಎಲ್ಲ ಮಾಡಿದ್ರೆ ಅವರಿಗೆ ಹೆಂಗಸರಿಗೆ ಸಿಂಪಲ್ ಆಗುತ್ತೆ. ಈಗ ಹುಡುಗಿರು ಮನೆಯಿಂದ ಆಚೆ ಹೋದರೆ ರೋಡಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹೇಳ್ತಾರೆ ಹುಡುಗಿರೆಲ್ಲ ಜಾಸ್ತಿ ಆಚೆ ಹೋಗಬಾರ್ದು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅರೆ, ಯಾಕೆ ಆಚೆ ಹೋಗಬಾರ್ದು? ನಾವು ಸ್ಟ್ರಾಂಗ್ ಆಗಿರಬೇಕಲ್ಲ, ಯಾರಿಗೂ ಹೆದರ್ಕೋಬಾರ್ದು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಅಂದರೆ ನಾನೇ ಮೊದಲೇ ನಾನೇ ಒಂದು ಡಾಕ್ಟರ್ ಇತ್ತು, ಶಾಪ್ ಓಪನ್ ಮಾಡಿ ನಾನೇ ಇದ್ದು. ನಮಸ್ತೆ ತಾತ. ನಮಸ್ಕಾರ ಕಣ್ರವ. ಯಾರವ ನೀವೆಲ್ಲ? ತಾತ, ನಾವು ಒಂದು ಗಿಡ ನೆಡೋದ್ರ ಬಗ್ಗೆ ಗೇಮ್ ಕ್ರಿಯೇಟ್ ಮಾಡಿದ್ದೀವಿ, ಅದ್ರ ಕಡೆಯಿಂದ ಬರ್ತಾ ಇದ್ದೀವಿ. ನಮಸ್ಕಾರ. ಹೇಳಿ. ಇದು ಏನಾಗಬೇಕವ ತಾತ? ನಿಮ್ಮಿಂದ ಸ್ವಲ್ಪ ಐಡಿಯಾ ತಗೊಳ್ಳೋಣ ಅಂತ ಇದ್ದೀವಿ. ತಾತ, ಇದು ಹೊಲನೇನಾ? ಇಷ್ಟೊಂದೆಲ್ಲ ಒಣಗೋಗಿದೆ, ಇದು ಆಗಿಬಿಟ್ಟಿದೆ. ಏನು ಮಾಡ್ತೇವ? ಸಕಾಲಕ್ಕೆ ಮಳೆ ಇಲ್ಲ, ಇಲ್ಲಿ ಭೂಮಿಲೂ ನೀರಿಲ್ಲ, ಇನ್ನೇನು ಮಾಡೋದವ? ಏನಾದ್ರು ಸಣ್ಣ ಪುಟ್ಟ ಮಾಡಲೇಬೇಕಲ್ಲ, ಜೀವನ ಮಾಡಬೇಕಲ್ಲ ರೈತರು. ಮಳೆ ಯಾವ ರೀತಿ ಬರಬೇಕು, ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋ ಈಗ ಕೇಳಿದೆ ನೋಡು, ಅದು ಕರೆಕ್ಟು.
ಮಳೆ ಬರಬೇಕು ಅಂದರೆ ನಿಮ್ಮಂಥ ಯುವಕರು ಸಣ್ಣ ಸಣ್ಣ ಸಸಿ ನೆಟ್ಬಿಟ್ಟು ಸುಮ್ಮನೆ ನೆಟ್ಬಿಟ್ಟು ಹೊಟ್ಟೋಗೋದಲ್ಲ, ಅದಕ್ಕೆ ಸರಿಯಾಗಿ ಸುತ್ತ ದನಕರ ಮೇಯ್ದಿದ್ದಂಗೆ ಮುಳ್ಳಾಕಿ ಅದು ಸ್ವಲ್ಪ ಬೆಳೆದು ಸ್ವಲ್ಪ ಗಟ್ಟಿ ಮುಟ್ಟಾಕೋರ್ಗೆ ಅದ್ರ ಮೇಲೆ ಮಕ್ಕಳನ್ನ ಹೆಂಗೆ ನಾವು ಜೋಪಾನಾಗಿ ನೋಡ್ಕೊತೀವಿ ಹಂಗೆ ನೋಡ್ಕೊಂಡ್ರೆ ಅವಾಗ ಅದು ನಿಮಗೆ ಮುಂದಕ್ಕೆ ಮಳೆ ಬೆಳೆ ಸಕಾಲಕ್ಕಾಗುತ್ತೆ. ತಾತ, ಇವಾಗ ನಾವು ಒಂದು ಗಿಡ ನೆಟ್ಬೇಕಂದ್ರೆ ನಮಗೆ ಏನೇನು ಬೇಕು ಆ ಗಿಡಕ್ಕೆ ಮೊದಲು ಸಾವಯವ ಗೊಬ್ಬರನೇ ಹಾಕಬೇಕು. ಅದು ಹಾಕಿದ್ರೆ ಮನುಷ್ಯನಿಗೂ ಗಿಡಕ್ಕೂ ಆರೋಗ್ಯ, ನಾವು ಊಟ ಮಾಡೋರ್ಗೂ ಆರೋಗ್ಯ. ತಾತ, ಈಗ ಇದೇ ತರ ನಾವು ಒಂದು ಗೇಮ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ನೀವು ಆ ಗೇಮ್ ಆಡಕ್ಕೆ ಬರ್ತೀರಾ ಅಲ್ವಾ? ಅಯ್ಯೋ, ನೀ ಕರೆಯೋದು ಹೆಚ್ಚನ ಬರೋದು ಹೆಚ್ಚನ್ರವ, ಬರ್ತೀನಿ ಹೋಗಿ, ಅದಕ್ಕೇನು. ಸರಿನಾ? ಸರಿ ಆಯ್ತು. ನಮಸ್ಕಾರ. ಇದು ಒಂದು ಆಟ, ಪರಿಸರ ಉಳಿಸೋ ಆಟ. ಅದು ನಮ್ಗೆ ಇಷ್ಟ ಆಯಿತು. ಈ ಆಟ ಚೆನ್ನಾಗಿದೆ ಯಾಕಂದರೆ ನಮ್ಮ ಅಕ್ಕಂದಿದೆ ಫ್ರೆಂಡ್ಸೇ ಸೆಲೆಕ್ಟ್ ಮಾಡಿದ್ದು ಈ ಪರಿಸರದ ಆಟ. ಯಾಕಂದ್ರೆ ನಾವು ಚೆನ್ನಾಗಿ ಆಡ್ಬೋದು, ಅದಕ್ಕಿಂತ ಸ್ವಲ್ಪ ನಾವು ಐಡಿಯಾನ ತಗೊಂಡು ಸ್ವಲ್ಪ ಡಿಸೈನ್ ಎಲ್ಲ ಮಾಡ್ಬೋದು ಅಂತ ಅದಕ್ಕೆ ನಾವು ಗೆಲ್ಬೋದು ಅಂತ ಅನ್ಸುತ್ತೆ. ನಾವು ಅವ್ರ ಮೇಲೆ ಗೆಲ್ಲಬೇಕು ಅಂತ ಅಂದರೆ, ಯಾಕಂದರೆ ನಾವು ತುಂಬ ಚೆನ್ನಾಗಿ ಗಿಡನ ಡೆಕೋರೇಟ್ ಮಾಡ್ತೀವಿ, ಅವ್ರಿಗಿಂತ ಚೆನ್ನಾಗಿ ನಾವು ಮಾಡ್ಬೋದಂತ ಅಂದ್ಕೊಂಡಿದ್ದೀವಿ. ನನ್ನ ಗೇಮ್ಗೆ ರೆಫ್ರಿನ ಶಾಜಿಯನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವಳು ತುಂಬ ಫೇರಾಗಿ ಡಿಸಿಷನ್ ಎಲ್ಲ ಕೊಡ್ತಾಳೆ, ಏನೇ ಇದ್ರೂ ನೇರ ಹೇಳ್ತಾಳೆ ಸರ್. ಅದಕ್ಕೆ ಅವಳು ಚೆನ್ನಾಗಿ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಏನು 2 ನಿಮಿಷ ಆಗಿದೆ. ಕೊಟ್ಟಿರೋ ಸಮಯದಲ್ಲಿ ತುಂಬ ಚೆನ್ನಾಗಿ ಆಡಿದ್ದೀರಾ. ಪ್ರತಿಯೊಂದು ಗಿಡ ಇವಾಗ ಹೋಗ್ಬಿಟ್ಟು ನಾನು ಚೆಕ್ ಮಾಡ್ತೀನಿ ಹೇಗಿದೆ ಅಂತ. ನಾನು ಪ್ರತಿಯೊಂದು ಗಿಡನೂ ಚೆಕ್ ಮಾಡಿದೆ, ಎಲ್ಲರೂ ಚೆನ್ನಾಗಿ ನೆಟ್ಟಿದ್ದೀರಾ. ಆದ್ದರಿಂದ ನಾನು ಇವಾಗ ಫೈನಲ್ ರಿಸಲ್ಟ್ ಹೇಳ್ತೀನಿ. 2 ಟೀಮಿಂದ ಒಬ್ರೊಬ್ರು ಬನ್ನಿರಿ ಕ್ಯಾಪ್ಟನ್ಸ್. ಸೊ ನಾನು ಇವಾಗ ವಿನ್ನರ್ಸ್ನ ಅನೌನ್ಸ್ ಮಾಡ್ತೀನಿ. ಆ ವಿನ್ನರ್ ಬಂದ್ಬಿಟ್ಟು ಸೌಮ್ಯ ಟೀಮ್. ಯಾಕಂದರೆ ಇವರು 10 ಮಿನಿಟ್ಸಲ್ಲಿ ನಾನು ಕೊಟ್ಟಿರೋ ಸಮಯದಲ್ಲಿ ನೆಟ್ಟಿದ್ರು ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ಆಮೇಲೆ ಪ್ಲಾಸ್ಟಿಕ್ನ ಬೇರೆ ಥರ ಎಸ್ದಿಲ್ಲ ನೀವು ನಿಮ್ಮ ಟೀಮ್ ಅವರು, ಅದಕ್ಕೆ ನಾನು ವಿನ್ನರ್ಸ್ ಅಂತ ಅನೌನ್ಸ್ ಮಾಡಿದ್ದೀನಿ. ಒಂದು ಮನೆಯಲ್ಲಿ ಒಬ್ಬ ಮಗು ಒಂದು 10 ನಿಮಿಷದಲ್ಲಿ ಆ ಗಿಡನ ನೆಡೋದ್ರಿಂದ ಹಿಡಿದು ಅದನ್ನು ಶುಶ್ರೂಷೆ ಮಾಡೋದ್ರಿಂದ ಹಿಡಿದು ಅದನ್ನು ಅಚ್ಚುಕಟ್ಟಾಗಿ ಗುಂಡಿಗೆ ಹಾಕೋದ್ರಿಂದ ಹಿಡಿದು ಎಲ್ಲ ಎಷ್ಟು ಚೆನ್ನಾಗಿ 10 ನಿಮಿಷದಲ್ಲಿ ಮಾಡ್ಬೋದು ಅಂತ ಈ ಮಕ್ಕಳು ತೋರಿಸ್ಕೊಟ್ಟಿದ್ದಾರೆ. ಇದು ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಮಗುನೂ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಕರ್ನಾಟಕ ಹಸಿರು ಕರ್ನಾಟಕ ಆಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಗೇಮ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಯಾಕಂದರೆ ನನ್ನ ಫ್ರೆಂಡ್ ಕ್ರಿಯೇಟ್ ಮಾಡಿರೋ ಗೇಮಲ್ಲಿ ಪರಿಸರ ಉಳಿಸೋದ್ರ ಬಗ್ಗೆ, ಆಮೇಲೆ ಗಿಡ ನೆಡೋದು, ಅದಕ್ಕೆ ಡಿಸೈನ್ ಮಾಡೋದು ಎಲ್ಲ ಚೆನ್ನಾಗಿತ್ತು. ಹೂವೆಲ್ಲ ಕಿತ್ಕೊಬಂದಿಡೋದು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸರ್. ನಮ್ಮ ಟೀಮಲ್ಲಿ 3 ಜನ ಚೆನ್ನಾಗಿ ಮಾಡಿದ್ವಿ. ಅವ್ರ ಟೀಮಲ್ಲಿ ಸ್ವಲ್ಪ ಎಲ್ಲ ಅಂಪೈರ್ ಆ ಕಡೆನೇ ಸಪೋರ್ಟ್ ಮಾಡಿದ್ರು. ನಾವು ಪ್ಲಾಸ್ಟಿಕ್ ಬಿಸಾಕ್ತೀವಿ ಅಂದ್ಬಿಟ್ಟು ಅವ್ರ ಕಡೆ ಸಪೋರ್ಟ್ ಮಾಡಿದ್ರು.
ಸ್ವಲ್ಪ ಅಂಪೇರ್ ಚೆನ್ನಾಗಿರಲಿಲ್ಲ. ಗೇಮಲ್ಲಿ ಏನು ಇಷ್ಟ ಆಯ್ತು ಅಂದರೆ ಪ್ಲಾಸ್ಟಿಕಲ್ಲಿ ಎಲ್ಲ ಹಾಕ್ಬಿಟ್ಟು ತಂದಿದ್ರಲ್ಲ ಅದನ್ನ ತೆಗ್ದು ಹಾಕೋದು ಇಷ್ಟ ಆಯಿತು ನಮಗೆ. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ರೆಫ್ರಿ ಅವ್ರಿಗೆ ಕೊಡ್ತಾರೇನೋ ಅಂದ್ಕೊಂಡಿದ್ದೆ. ಆದರೆ ನಾವು ಪ್ಲಾಸ್ಟಿಕ್ ಎಲ್ಲ ಅಲ್ಲಿ ಇಲ್ಲಿ ಬಿಸಾಕಿಲ್ಲ, ಕಲೆಕ್ಟ್ ಮಾಡಿಬಿಟ್ಟು ಸೈಡಲ್ಲೇ ಇಕ್ಕಿದ್ರಿ. ಅದಕ್ಕೆ ರೆಫ್ರಿ ನಮ್ಮನ್ನೇ ವಿನ್ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ನಾನು ಇಬ್ಬರು ಟೀಮಲ್ಲಿ ಸೌಮ್ಯ ಟೀಮ್ನ ವಿನ್ನರ್ಸ್ ಅಂತ ಅನೌನ್ಸ್ ಮಾಡಿದೆ. ಯಾಕಂದರೆ ಅವ್ರದ್ದು ಗಿಡಗಳೆಲ್ಲ ನೆಟ್ಟೋದು ಸಿಂಪಲ್ ಆಗಿದ್ರು ಅವರು ಒಂದು ಪ್ಲಾಸ್ಟಿಕ್ ಎಲ್ಲ ಬೇರೆ ಕಡೆ ಎಸ್ದಿಲ್ಲ, ಸ್ವಲ್ಪ ನೀಟ್ನೆಸ್ ಎಲ್ಲ ಫಾಲೋ ಮಾಡಿದ್ರು. ಇನ್ನೊಂದು ಟೀಮ್ ನಾನು ಏನಂತಿಗೆ ವಿನ್ನರ್ಸ್ ಅಂತ ಅನೌನ್ಸ್ ಮಾಡಿಲ್ಲ ಅಂದರೆ ಅವ್ರು ಚೆನ್ನಾಗೇ ನೆಟ್ಟಿದ್ರು, ಎಲ್ಲ ಸ್ವಲ್ಪ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಅದ್ರ ಒಂದು ಸೈಡ್ ಅವ್ರು ಪರಿಸರನ ಬೆಳೆಸೋ ಬದಲು ಇನ್ನೊಂದು ಸೈಡ್ ಪರಿಸರನ ಹಾಳು ಮಾಡ್ತಿದ್ರು. ಅದಕ್ಕೆ ನಾನು ಸೌಮ್ಯ ಟೀಮ್ನ ವಿನ್ನರ್ಸ್ ಅಂತ ಅನೌನ್ಸ್ ಮಾಡಿದೆ. ಏನು ಗೊತ್ತು ನೀವು ಫುಟ್ಬಾಲ್ ಬಗ್ಗೆ ಏನು ಹೇಳಿ? ಫುಟ್ಬಾಲ್ ಅಂದರೆ ತುಂಬ ದೊಡ್ಡ ಕೋರ್ಟ್ ಇರುತ್ತೆ, ಅದಕ್ಕೆ ಬಾಲ್ ಬೇಕು. ಸೆಂಟ್ರಿಂದ ಮಿಡ್ ಲೈನ್ ಇರುತ್ತಲ್ಲ, ಸೆಂಟ್ರಿಂದ ನಾವು ಸ್ಟಾರ್ಟ್ ಮಾಡಬೇಕು. ಜಾಸ್ತಿ ಯಾರಿಗೂ ಇಂಜುರೀಸ್ ಮಾಡಬಾರ್ದು, ಕರೆಕ್ಟಾಗಿ ಬಾಲ್ನೆಲ್ಲ ಪಾಸ್ ಕೊಟ್ಟು ಮಾಡಬೇಕು, ಹ್ಯಾಂಡ್ ಟಚ್ ಮಾಡಬಾರ್ದು, ಗೋಲ್ ಮಾಡಬೇಕು. ಅಂದರೆ 2 ಟೀಮ್ ಇರುತ್ತೆ, ಅದರಲ್ಲಿ ಯಾರು ಟೀಮಲ್ಲಿ ಜಾಸ್ತಿ ಗೋಲನ್ನು ಗಳಿಸ್ತಾರೆ ಅವ್ರ ಟೀಮ್ ವಿನ್ ಆಗುತ್ತೆ. ಯಾಕೆ ಮತ್ತೆ ಬಾಯ್ಸ್ ಜಾಸ್ತಿ ಫುಟ್ಬಾಲ್ ಆಡೋದು ಎಲ್ಲ ಕಡೆ? ಯಾಕಂದರೆ ಫಸ್ಟು ಬಾಯ್ಸಿಂದನೇ ಫುಟ್ಬಾಲ್ ಸ್ಟಾರ್ಟ್ ಆಗಿದ್ದಾವೆ, ಸೊ ಅದರಿಂದ ಅವ್ರು ಜಾಸ್ತಿ ಆಡ್ತಾರೆ. ಗರ್ಲ್ಸ್ ಅಷ್ಟೊಂದು ಆಡಲ್ಲ, ಬಟ್ ಇವಾಗ ಆಡ್ತಾ ಇದ್ದಾರೆ. ಬಾಯ್ಸ್ ಅಂದರೆ ಹೇಳ್ತಾರೆ ಸ್ಟ್ರಾಂಗ್ ಇರ್ತಾರೆ ಅಂತ ಹೇಳ್ತಾರೆ, ಗರ್ಲ್ಸ್ ಅಂದರೆ ವೀಕ್ ಇರ್ತಾರೆ ಅಂತ ಹೇಳ್ತಾರೆ. ಆದರೆ ಗರ್ಲ್ಸ್ ವೀಕ್ ಅಂತ ಇರಬಾರ್ದು, ಸ್ಟ್ರಾಂಗ್ ಆಗಿನೇ ಆಡಬೇಕು. ನಾವು ಬಾಯ್ಸ್ಗಿಂತ ಗರ್ಲ್ಸ್ ಏನು ಕಮ್ಮಿ ಇಲ್ಲ ಅಂತ ಆಡಬೇಕು. ನೋಡ್ರಮ್ಮ, ಫುಟ್ಬಾಲ್ ಏನೋ ಆಡ್ತಿದ್ದೀವಿ, ಪ್ಲ್ಯಾನ್ ಏನು, ಎಲ್ಲಿ ಮಾಡೋದು ಮಾರ್ಕಿಂಗು, ಏನು ಪ್ಲ್ಯಾನು ಹೇಳ್ರಿ ಯಾರಾದರೂ ಎಲ್ಲ. ಫಸ್ಟು ಗ್ರೌಂಡ್ ಬಗ್ಗೆ ಮಾತಾಡೋ, ಹೆಂಗೆ ಇದು ಮಾಡೋ, ಆಮೇಲೆ ಅಲ್ಲಿ ಗಿಡ ಇರಬಾರ್ದು, ನಾವು ಆಡ್ಬೇಕಾದ್ರೆ ಕಳ್ಳಿ ಇರಬಾರ್ದು, ಎಲ್ಲ ಕ್ಲೀನ್ ಮಾಡೋದು. ಗ್ರೌಂಡ್ ಎಲ್ಲ ಫಸ್ಟ್ ಕ್ಲೀನ್ ಮಾಡೋಣ, ಆಮೇಲೆ ಮಾರ್ಕ್ ಮಾಡೋಣ. ನಾನು ಇಂದು ಮಾಡ್ತೀವಿ ಡೆಸ್ಟಿನ್. ಇವ್ರಿಬ್ರನ್ನ ಕ್ಯಾಪ್ಟನ್ಸ್ ಅಂತ ಅನ್ಕೊಳ್ಳೋಣ. ಇವ್ರು ಯಾರು ಚೂಸ್ ಮಾಡ್ತಾರೋ ಅವರು ಕೇಳಿಸ್ಕೊಡ್ರಿ, ಗೆಸ್ಟ್ ಬಂದಿರ್ತಾರಲ್ಲ ಅವ್ರ ಜೊತೆ ಯಾವ್ದಾದ್ರು ಅವ್ರನ್ನೇ ಇನ್ವೈಟ್ ಮಾಡೋಣ. ಅವ್ರು ಇಂಟ್ರೆಸ್ಟ್ ಇದ್ರೆ ಬಂದು ಆಡಿ. ಆಮೇಲೆ ಟೈಮಿಂಗ್ಸ್ 20 ಮಿನಿಟ್ಸ್. ಆಮೇಲೆ ರೆಫ್ರೀಸ್ ಏನ್ ಮಾಡೋಣ? ರೆಫ್ರೀಸ್ ಇಲ್ಲ, ಔಟ್ ಬೇಡ, 3 ಜನ ಆಡಿ. ಯಾಕೆ ಹೇಳು, ಒಬ್ರು ಸೆಂಟರ್ ಆಡ್ಸಿ, ಒಬ್ರು ಲೈನ್ಗಳು ನೋಡ್ಕೊಬೇಕಲ್ವಾ, 3 ಜನ. ಇನ್ನೊಂದು ಮೈಕ್ ಎಲ್ಲ ಬೇಕಲ್ಲ ಅನೌನ್ಸ್ ಮಾಡಕ್ಕೆ, ಯಾರು ಆಮೇಲೆ ಚೇರ್ಗಳು, ಆಡಿಯನ್ಸ್ ಕುತ್ಕೊಳ್ಳೋಕೆ ಆಡಿಯನ್ಸ್ ಬೇಕು. ವಾರ್ನಿಂಗ್ ಮಾಡೋದಕ್ಕೆ ರೆಡ್ ಕಾರ್ಡು, ಯೆಲ್ಲೋ ಕಾರ್ಡು. ಒಳ್ಳೆ ಡೈಲಾಗ್ ಕೊಟ್ಟಿದ್ದೆ. ಆಚೆ ರೆಡ್ ಕಾರ್ಡ್ ಕೊಟ್ರೆ ಡಿಸ್ಕ್ವಾಲಿಫೈ. ಗೇಮ್ನ ಚೆನ್ನಾಗಿ ಎಂಜಾಯ್ ಮಾಡೋಣ ನೋಡಿ, ಈ ತರ ಸೆಟ್ ಮಾಡೋಣ. ರೆಫ್ರಿನ ನಮ್ಮ ಸೈಡು ಬೇಡ, ನಿಮ್ಮ ಸೈಡು ಬೇಡ, ಬೇರೆಯವ್ರನ್ನ ಕಳ್ಸೋಣ. ಒಬ್ಬೊಬ್ರು ಒಂದು ಕೆಲಸ ಮಾಡ್ರಿ. ಸೌಮ್ಯ, ನಿನ್ ಡೆಕೋರೇಟ್ ಕೆಲಸ ನಿಂದು, ಗೆಸ್ಟ್ ಇನ್ವೈಟ್ ಕೆಲಸ ನಿಂದು, ರಂಜು ನಾನು ಇಂದು ಮಾರ್ಕಿಂಗ್ ಮಾಡ್ತೀವಿ. ಗೋಲ್ ಯಾರು ರೆಡಿ ಮಾಡ್ತೀರಿ? ಗೋಲ್ ಪೋಸ್ಟ್ ನಾನು ಸ್ಪಂದನ ಮಾಡ್ತೀವಿ, ನೀನು ಸ್ಪಂದನ ಮಾಡ್ರಿ. ಮತ್ತೆ ಮಾರ್ಕಿಂಗ್ ಮೆಜರ್ಮೆಂಟ್ಗೆಲ್ಲ ಫಸ್ಟ್ ನೀನು ಗ್ರೌಂಡ್ನ ಮಾರ್ಕ್ ಗ್ರೌಂಡ್ನ ಕ್ಲೀನ್ ಮಾಡ್ಸೋ ಜವಾಬ್ದಾರಿ ನಿಂದು. ಮತ್ತೆ ಹಾಯ್, ನಮ್ಮ ಸ್ಕೂಲಲ್ಲಿ ಇವತ್ತು ಫುಟ್ಬಾಲ್ ಮ್ಯಾಚ್ ಇದೆ, ನೀವು ನಮ್ಮ ಜೊತೆ ಆಡಬೇಕು. ಯಾವ ಸ್ಕೂಲು? ಇಲ್ಲೇ ಇರೋದು ಗೌರ್ಮೆಂಟ್ ಸ್ಕೂಲು. ಒಳ್ಳೆ ಕಾಸ್ಗೋಸ್ಕರ ಮಾಡ್ತಾ ಇರೋದು. ಪ್ಲೀಸ್ ಬರ್ತೀರಾ? ಓಕೆ, ಬರ್ತೀವಿ. ಬನ್ನಿ ಮ್ಯಾಮ್, ಇಲ್ಲೇ ಇರೋದು. ಓಕೆ, ಸರಿ. ಆಗಿದೆಯಾ? ಸ್ವಲ್ಪ ಬೇಗ ಮಾಡ್ತೀರಾ? ಹಲೋ ಸರ್. ಹಲೋ ಸರ್, ನಮ್ಮ ಸ್ಕೂಲಲ್ಲಿ ಒಂದು ಗೇಮ್ ಆಡ್ತಿದ್ದೀವಿ, ಬರ್ತೀರಾ? ಏನು ಗೇಮ್ ಅಮ್ಮ? ಸರ್, ಫುಟ್ಬಾಲ್ ಆಡ್ತಿದ್ದೀವಿ. ನಮಗೆಲ್ಲ ಅಲೋ ಇದೆಯಾ? ಹಾಂ ಸರ್, ಅಲೋ ಇದೆ, ಬನ್ನಿ ಸರ್. ಆಯಿತು, ಓಕೆ. ನೀವು ಹೋಗ್ತೀರಮ್ಮ, ನಾನು ಬರ್ತೀನಿ. ಥ್ಯಾಂಕ್ ಯು ಸರ್. ಇವತ್ತು ಫುಟ್ಬಾಲ್ ಮ್ಯಾಚ್ ಆಡ್ತಾ ಇದ್ದೀರಾ ಎಲ್ಲರೂ? ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಇವತ್ತು ಮ್ಯಾಚ್ಗೆ? ಸರ್, ಅವ್ರ ವೀಕ್ನೆಸ್ ಆಪೋಸಿಟ್ ಯಾರು ಜಾಸ್ತಿ ಸ್ಟ್ರಾಂಗ್ ಇರ್ತಾರೋ ಅವ್ರಿಗೆ ಸ್ಟ್ರಾಂಗ್ ಇರೋ ಪ್ಲೇಯರ್ನೇ ಆಪೋಸಿಟ್ ಆಗಿ ಕೊಡೋದು, ಮತ್ತೆ ಪಾಸ್ ಕೊಟ್ಟು ಗೋಲ್ ಹೊಡೆಯೋಣ ಅಂತ. ಮ್ಯಾನ್ ಟು ಮ್ಯಾನ್ ನಿಂತ್ಕೋಬೇಕು ಅಂತ ಹೇಳಿದ್ವಿ ಸರ್. ಸರ್, ನಾವು ಕೋರ್ಟ್ ಮಾರ್ಕಿಂಗ್ ಎಲ್ಲ ಮಾಡಿದ್ದೀವಿ, ಗೋಲ್ ಪೋಸ್ಟ್ ಇಟ್ಟಿದ್ದೀವಿ, ತುಂಬ ಜನ ಇನ್ವೈಟ್ ಮಾಡಿದ್ದೀವಿ, ತುಂಬ ಖುಷಿಯಲ್ಲಿದ್ದೀವಿ, ಎಕ್ಸೈಟ್ಮೆಂಟಲ್ಲಿದ್ದೀವಿ. ನಾವು ಡೆಕೋರೇಟ್ ಮಾಡಿದ್ದೀವಿ. ಸ್ಪಂದನ ಚೆನ್ನಾಗಿ ಆಡ್ತಾಳೆ, ಯಾಕಂದರೆ ಡಿವಿಷನ್ ಆಡಿದ್ದಾಳೆ ಫುಟ್ಬಾಲು, ಸೊ ಅದರಿಂದ ಅವಳು ಚೆನ್ನಾಗಿ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಜಾಸ್ತಿ ಸ್ಪೀಡ್ ಇದ್ದಾಳೆ, ಅದರಿಂದ ಅವಳು. ಪ್ರಮೀಳನೂ ಸ್ಪೀಡ್ ಇದ್ದಾಳೆ ಆ್ಯಂಡ್ ಸ್ಟ್ಯಾಮಿನಾ ತುಂಬ ಇದೆ ಪ್ರಮೀಳಗೆ. ಎಲ್ಲರೂ ಆಡಬೇಕು, ಆಡಬಾರ್ದು, ಅವ್ರಿಗೆ ಜಾಸ್ತಿ ನರ್ವಸ್ ಮಾಡಬೇಕು.
ಅವರನ್ನೇ ನಾವು ನರ್ವಸ್ ಮಾಡ್ಬೇಕು. ನರ್ವಸ್ ಆಗ್ಬಿಡ್ತಾರೆ. ನಮ್ಮ ಕಡೆ ಏನಾದ್ರು ಬಾಲ್ ಕೊಟ್ಬಿಟ್ಟು ಗೋಲ್ ಪೋಸ್ಟ್ ಹತ್ರನೇ ಹೋಗ್ಬಿಟ್ಟು ಪಾಸ್ ಕೊಡಲ್ಲ, ಎಲ್ಲ ಕೊಟ್ಬಿಡ್ತಾರೆ. ಪಾಸ್ ಕೊಡ್ಬೇಕು ಅನ್ಕೊಂತಾರೆ, ಬಟ್ ಕನ್ಫ್ಯೂಸ್ ಆಗಿ ನಮ್ಗೆ ಮತ್ತೆ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು, ಭಯ ಪಟ್ಕೊಂಡು ಆಡ್ತಾರೆ. ಹೋಗ್ತಾ ಇದೆ. ಔಷಧವನ್ನು ನೀಡಿದ್ದಾರೆ. Goalkeeper to goalkeeper. ಸರ್ ಎಲ್ಲ ಒಂದೇ ಬಾಲ್ಗೆ ಇದ್ ಮಾಡ್ತಿದ್ರು, ಪಾಸಸ್ ನೀಟಾಗಿ ಕೊಡ್ತಾ ಇರ್ಲಿಲ್ಲ. ಮತ್ತೆ ಎಲ್ಲ ಮ್ಯಾನ್ ಟು ಮ್ಯಾನ್ ನಿಂತ್ಕೊಳ್ಳಿ ಅಂತ ಹೇಳಿದ್ರಿ, ಅದು ನಿಂತ್ಕೊಂಡಿಲ್ಲ. ಎಲ್ಲ ಮತ್ತೆ ದೂರ ಔಟ್ ಬಾಲ್ ಜಾಸ್ತಿ ಆಗ್ತಾ ಇತ್ತು. ನೀಟಾಗಿ ಪಾಸ್ ಕೊಡ್ತಿದ್ರೆ ಪೆನಾಲ್ಟಿ ಬದಲು ನಾವು ಗೋಲ್ ಹೊಡೆದೇ ವಿನ್ ಆಗ್ಬೋದಿತ್ತು. ಸರ್ ಪೆನಾಲ್ಟಿಯಲ್ಲಿ ಇವರು ಒಂದೇ ಕಡೆ ಅಬ್ಸರ್ವ್ ಮಾಡಿ ಹೊಡೆದಿಲ್ಲ, ಎಲ್ಲಿ ಬೇಕಾದ್ರೂ ಹೊಡೆದ್ಬಿಟ್ರು. ಎಲ್ಲ ಜಾಸ್ತಿ ಎಂಕರೇಜ್ ಮಾಡಿದ್ರು, ನಮಗೂ ಒಂಥರ ಜೋಶ್ ಆಡೋಕ್ಕೆ ಎಲ್ಲ ಎಂಕರೇಜ್ ಮಾಡ್ತಾರಲ್ಲ ಅಂತ. ನನಗಂತೂ ತುಂಬಾ ಖುಷಿ ಆಯಿತು. ಇವತ್ತೇನು ಮಕ್ಕಳ ಜೊತೆ ಬಂದು ನಾವು ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ, ನನಗಂತೂ ನಮ್ಮ ಹಳೇ ಓಲ್ಡ್ ಮೆಮೊರೀಸ್ನ ಮತ್ತೆ ರೀಕ್ರಿಯೇಟ್ ಮಾಡ್ದಂಗೆ ಆಯಿತು. ನನಗಂತೂ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪರ್ಫಾರ್ಮೆನ್ಸು ಕೆಲವೊಬ್ಬರು ಸ್ಟೇಟ್ ಲೆವೆಲ್ಗೂ ಹೋಗಿದ್ದಾರೆ. ಪರ್ಫಾರ್ಮೆನ್ಸ್ ಇದೇ ಥರ ಅವರು ಪರ್ಫಾರ್ಮ್ ಮಾಡ್ತಾಯಿದ್ರೆ ನಮ್ಮ ಸ್ಟೇಟ್ಗೆ ಮತ್ತೆ ಹೆಸರು ಬರುತ್ತೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ. ಆಲ್ ದ ಬೆಸ್ಟ್ ಫಾರ್ ದೇರ್ ಫ್ಯೂಚರ್. ಸರ್ ಇವಾಗ ನಾವು ಫುಟ್ಬಾಲಲ್ಲಿ ಅಂದರೆ ಫುಟ್ಬಾಲ್ ಬಿಟ್ಟರೆ ಬೇರೆ ಗೇಮಲ್ಲಿ ಒಂದು ಕ್ಯಾಪ್ಟನ್ ಅಂತ ಇರ್ತಾರೆ, ಜವಾಬ್ದಾರಿ ತಗೊತಾರೆ. ಆಮೇಲೆ ಪ್ಲ್ಯಾನಿಂಗ್ಸ್ ಎಲ್ಲ ಹೇಳ್ತಾರೆ, ಈ ಥರ ಆಡಬೇಕು ಆ ಥರ ಆಡಬೇಕು ಅಂತ. ಅದೇ ನಾವು ಕ್ಲೈಮೇಟ್ ಚೇಂಜ್ ಬಗ್ಗೆ ಅಂದರೆ ಆ ಏರಿಯಾದಲ್ಲಿ ಯಾರು ಇರ್ತಾರೋ ಅವರು ಒಬ್ಬರು ಹೆಡ್ ಆಗಿಬಿಟ್ಟು ಬೇರೆ ಏನು ನೇಬರ್ಸ್ ಇರ್ತಾರೆ ಅವ್ರಿಗೆ ಹೇಳಿ ವಿಚಾರ ಮಾಡಿ ಅವ್ರ ಜೊತೆ ನೋಡ್ರಿ ಈ ಥರ ಎಲ್ಲ ಆಗ್ತಿದೆ, ನೀವೆಲ್ಲರೂ ಸೇರಿಕೊಂಡು ಒಟ್ಟಿಗೆ ಇದ್ಬಿಟ್ಟು ಎಲ್ಲ ಎತ್ತಿ ಕ್ಲೀನ್ ಮಾಡಿರಿ ಅಂತ ಹೇಳ್ಬೋದು. ನಿಮ್ಮೂರನ್ನ ನೀವು ಸೇವ್ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಆವಾಗಲೇ. ಮ್ಯಾಚಲ್ಲಿ ನಮ್ಮ ಟೀಮ್ ಅವ್ರು ಒಬ್ರು ಪೆನಾಲ್ಟಿ ಗೋಲ್ ಮಾಡಿದ ತಕ್ಷಣ ಎಷ್ಟು ಖುಷಿ ಪಟ್ವಿ. ಅದೇ ಥರ ಯಾರಾದರೂ ನಮ್ಮ ಸೊಸೈಟಿಲಿ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಎಂಕರೇಜ್ ಮಾಡಬೇಕು. ಅವ್ರ ಜೊತೆ ನಾವು ಕೈ ಜೋಡಿಸಿದ್ರೆ ಅವಾಗ ಕೆಲಸ ಇನ್ನೂ ಬೇಗ ಆಗುತ್ತೆ, ಚೆನ್ನಾಗಾಗುತ್ತೆ. ಇವಾಗ ಹೆಣ್ಮಕ್ಳು ಎಷ್ಟು ಮುಂದುವರೆದಿದ್ದಾರೆ ಅಂದರೆ ಸರ್, ಇವಾಗ ಪೊಲೀಸ್ ಸ್ಟೇಷನಿಂದ ಪೈಲಟ್ ಏರೋಪ್ಲೇನ್ ಆರಿಸೋವರೆಗೂ ಹೆಣ್ಮಕ್ಳಿದ್ದಾರೆ ಸರ್. ನಾನು ಒಂದು ಗೇಮ್ ಕ್ರಿಯೇಟ್ ಮಾಡಿದ್ದೀನಿ, ನಾನು ಒಂದು ಗೇಮ್ ಡಿಸೈನ್ ಮಾಡಿದ್ದೀನಿ, ಅದನ್ನು ನಿಮಗೆ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು ಸರ್. ವರ್ಷ ಅಂತೂ ಚೆನ್ನಾಗಿರೋ ಗೇಮ್ ಡಿಸೈನ್ ಮಾಡಿದ್ರು. ಬರೀ ಪ್ಲಾಸ್ಟಿಕ್ ಅಲ್ಲ, ಬೇರೆ ವಸ್ತುಗಳನ್ನು ನಾವು ರೀಯೂಸ್ ಮಾಡ್ಬೋದು ಅಂತ ಒಂಥರ ಮೆಸೇಜ್ನ ಕೊಟ್ಟಿದ್ದಾಳೆ. ತುಂಬ ಚೆನ್ನಾಗಿತ್ತು ಗೇಮ್. ಇಲ್ಲೆಲ್ಲ ಪರಿಸರ ನಾಶ ಮಾಡ್ತಾರೆ, ಅಲ್ಲಿ ಮಿಷಿನ್ಗಳು ಸೌಂಡು ಕೇಳ್ಕೊಳಕ್ ಆಗ್ತಾ ಇಲ್ಲ, ಅಲ್ಲೊಂದು ಮಿಷಿನ್ ಇಲ್ಲೊಂದು ಮಿಷಿನ್ ಎಲ್ಲ ಕನ್ಸ್ಟ್ರಕ್ಷನು. ಆ್ಯಂಡ್ ಅವರೊಂದು ಕಾಸಿಗೋಸ್ಕರ ಮಾಡ್ತಾ ಇದ್ದಾರೆ. ಇವತ್ತು ಏನು ಮಕ್ಕಳು ತಗೊಂಡಿದ್ದಾರೆ ಕಾರ್ಯಕ್ರಮ, ಅದು ಬಹಳ ಯಶಸ್ವಿ ಆಗುತ್ತೆ.